ನೀವು ಈ ಪಿಕ್ಟೋಗ್ರಾಫ್ ನೋಡ್ಕೊಂಡು ಲೆಕ್ಕ ಮಾಡ್ತಿದ್ರೆ ಮಾಡ್ರಿ, ನಾ ತಿಳಿಸ್ತೇನೆ. ಆಮೇಲೆ ನೀವೆಲ್ಲರೂ ನಾ ನೀವು ಲಕ್ಷ ಕೊಟ್ಟು ನೋಡ್ರಿ. ಗಣಿತಗಳನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಒಂದು ಪಿಕ್ಟೋಗ್ರಾಫ್ ಮೇಲೆ ತಿಳ್ಕೊಂಡ್ರೆ ನಿಮ್ಮ ಗಣಿತಗಳು ಭಾಳ ಸರಳ ಬರ್ತಾವೆ. ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತೇನೆ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಈ ಪಿಕ್ಟೋಗ್ರಾಫ್ ಏನು ತೋರಿಸ್ತದಂದ್ರೆ, ಈ ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆಗೆ ಏನಿರ್ತದ ಅಂತರ ಎಷ್ಟಿರ್ತದ ಅದನ್ನು ನೀವು ತಿಳ್ಕೊಬೇಕು. ಒಂದು ಸಂಖ್ಯೆದಿಂದ ಒಂದು ಸಂಖ್ಯೆಗೆ ಎಷ್ಟು ಅಂತರ ಇರ್ತದ, ಎಷ್ಟು ರೂಪಾಯಿ ಇರ್ತದ, ಅದನ್ನು ನಾವು ಹೆಂಗೆ ತಿಳ್ಕೊಬೇಕು ಅನ್ನೋದು ತೋರಿಸ್ತಾನೆ. 40, ಇದು 20, ಇದು 10 ಅಂತ ತಿಳ್ಕೊಳ್ಳಿ. 20, 40, 60, 80, 100, 120, 140, 160, 180, 200. ಇನ್ನೊಂದ್ಸಲ ನೋಡ್ಕೊರಿ. ಇವೆಲ್ಲ 20 ರೂಪಾಯಿ ಅಂತರದಿಂದ ಅವು. ಇವು ಅಂತರ ಇದ್ದದ್ದು 20 ರೂಪಾಯಿಗೆ ಒಂದು. ಯಾಕಂತ ಕೇಳಿದ್ರೆ ಒಂದು ಸ್ವಲ್ಪ ಏನೋ ಕೈದಿಂದ ತೆಗಿಯಾಗದ ಹೆಚ್ಚು ಕಡಿಮೆ ಆಗಿರ್ತಾವೆ, ಏನು ತಿಳ್ಕೊಬೇಡ್ರಿ. ಇದು 10, ಇದರಿಂದ 20, ಇದು 40, 60, 80, 120, 100, 120, 140, 160, 180, 200. ಇಲ್ಲಿ ಏನು ಹೇಳ್ಯಾನವ, ಅಸಂಪೂರ್ಣ ರೇಖಾ ನಕ್ಷೆಯ ಸಂಯುಕ್ತಾಳ ಒಂದು ನಿರ್ದಿಷ್ಟ ವರ್ಷದ ಮೊದಲು 5 ತಿಂಗಳುಗಳ ಉಳಿತಾಯ ತೋರಿಸುತ್ತದೆ. 5 ತಿಂಗಳುಗಳಲ್ಲಿ ಅವಳು ಒಟ್ಟು 950 ರೂಪಾಯಿಗಳನ್ನು ಉಳಿಸಿದಳು. ಫೆಬ್ರವರಿ ತಿಂಗಳಲ್ಲಿ ಉಳಿಸಿದ ಹಣದ ಮೊತ್ತ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಉಳಿಸಿದ ಹಣದ ಮೊತ್ತ ದಷ್ಟೇ ಆಗಿದೆ. ಹಾಗಾದರೆ ಅವಳು ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ಹಣ ಉಳಿಸಿದಳು ಅಂತ ಬೇಕು. ಉಳಿಸಿದ ಹಣ ನಾವು ಜನವರಿ ಎಷ್ಟದ ತಿಳಿತದ ನಮಗೆ, 180 ಅದ ನೋಡ್ರಿ. ಜನವರಿ 180 ಅದ, ಪ್ಲಸ್ ಜನವರಿ 180. ಫೆಬ್ರವರಿ ಕೊಟ್ಟಿಲ್ಲ, ಮಾರ್ಚ್ ಸೇಮ್ ಅದ. ಫೆಬ್ರವರಿ ಒಳಗಿನ ಉಳಿತಾಯ ಎಷ್ಟದ ಅಷ್ಟೇ ಮಾರ್ಚ್ದಾಗದ ಅಂತಂದ್ರೆ ಅದನ್ನ ಎಷ್ಟು ಹಾಕೋರಿ, ಪ್ಲಸ್ ಫೆಬ್ರವರಿ, ಮಾರ್ಚ್. ಏಪ್ರಿಲ್ದಾಗ ಎಷ್ಟದ ನೋಡ್ರಿ, 80, 110, 100. ಆಮೇಲೆ ಇಲ್ಲಿ ಎಷ್ಟದ ನೋಡ್ರಿ, 160, 120, 180, ಅದು 180. ಇವುಗಳನ್ನು ಎಲ್ಲ ಕೂಡಿಸಿದ್ರೆ ಎಷ್ಟು ಹೇಳ್ತಾನವ, 950 ರೂಪಾಯಿ ಅಂತ ಹೇಳ್ತಾರ. ನೋ 180, 180, 360, 140, 180, 18 36 ಅಂದ್ರೆ 360, 180, 180, 110 ಎಷ್ಟಾಯ್ತು, 460. ನೋಡಿ, ಈ ಎಕ್ಸ್ 2x ಪ್ಲಸ್ 18, 18, 360, 460 ಈಸ್ ಈಕ್ವಲ್ ಟು 950. 2x ಈಸ್ ಈಕ್ವಲ್ ಟು 950 ಮೈನಸ್ 460. ಎಷ್ಟು ಬಂತು, 2x ಈಸ್ ಈಕ್ವಲ್ ಟು 0 15ರಾಗ 6 ಆದ್ರೆ 9, ಕೈಲ ಬಂತು 1, 9ರಾಗ 5 ಆದ್ರೆ 490. 2x ಬರೋಬ್ಬರಿ 490 ಆಯ್ತು. ಎಕ್ಸ್ ಅಂದ್ರೆ ಏನು, ಫೆಬ್ರವರಿನೂ ಬಂತು, ಮಾರ್ಚನ್ನು ಬಂತು. ಇದಕ್ಕೂ ಎಕ್ಸ್ ತಿಳ್ಕೊರಿ, ಇದಕ್ಕೂ ಎಕ್ಸ್ ಎದರದರೆ ತಿಳ್ಕೊರಿ. ಎಕ್ಸ್ ಬರಬೇಕಾದ್ರೆ ಏನು ಮಾಡಬೇಕು, 490 ಡಿವೈಡೆಡ್ ಬೈ 2. ಯಾಕಂದ್ರೆ 2x ಅದ ಇಲ್ಲಿ. 2x ಇಸ್ ಕೊಟ್ಟು 490, ಎಕ್ಸ್ ಇಸ್ ಕೊಟ್ಟು 2 1 2 2 2 4 2 5 245 ರೂಪಾಯಿ. 245 ರೂಪಾಯಿ ಅಂದರೆ ಏನು, ಫೆಬ್ರವರಿದು ಅಷ್ಟೇ, ಮಾರ್ಚದ್ದು ಅಷ್ಟೇ. ಅವ್ರು ಕೇಳಿದ್ದೇನು,
ಫೆಬ್ರವರಿ ತಿಂಗಳಿನ ಹಣ 245. ಆನ್ಸರ್ ಈಸ್ ಈಕ್ವಲ್ ಟು 245. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಹುಡುಕ್ಯಾಡ್ರಿ. 245 ಎ. ನೋಡಿ, ಪಿಕ್ಟೋಗ್ರಾಫ್ ಅಂದ್ರೆ ಇನ್ನೊಂದ್ಸಲ ತಿಳಿಸ. ಯಾವುದು ಚಿತ್ರ, ಯಾವ ರೇಖೆ ಎಷ್ಟು ರೂಪಾಯಿ ಮೇಲೆ ಅಂದಾಜ್ ಮೇಲೆ ನಿಂತದನ್ನು ತಿಳ್ಕೊಬೇಕು. ಈಗ ನೋಡಿ, ಈಗ ನಾವು ಹೆಂಗೆ ತಿಳ್ಕೊಂಡ್ವಿ ಅಂದ್ರೆ ಈ ಒಂದು ಅಂಕಿನಿಂದ ಒಂದು ಅಂಕಿಗೆ ನೀವು 20 ರೂಪಾಯಿ ಅಂತರದ ಅಂತ ತಿಳ್ಕೊಬೇಕು. ಜನವರಿಯಲ್ಲಿ ಹೋಗಿ ನಿಂತಾರ 160, ಇದು 20. ನೋಡ್ರಿ, 20 0ದಿಂದ 20 ಬಂತು. 20, 40, 60, 80, 100, 120, 140, 160, 180, 200. ಈ ಎರಡರ ಮಧ್ಯೆ ನಿಂತದಂದ್ರೆ ಇದಕ್ಕೆ ಅಂತರ ಎಷ್ಟದ ನೋಡ್ರಿ, 20. ಈ ಅರ್ಧ ಅಂದ್ರೆ 2, ಈ ಇದಕ್ಕೆ 40 ಅಂದ್ರೆ ಅರ್ಧ ಮಾಡಿದ್ರೆ 20 ಆಗ್ತದೆ. ಆಮೇಲೆ ಈ ಗೆರೆ ಸೀದಾ 160 ಆಯ್ತು, ಮ್ಯಾಲೆ ಒಂದು 20, 180 150. ಅದು ಜನವರಿ ಪ್ಲಸ್ ಫೆಬ್ರವರಿ ಮಾರ್ಚ್ ಅಷ್ಟೇ ಅದ ಅಂತ ಹೇಳ್ತಾರ. ಅದಕ್ಕೂ ಎಕ್ಸ್ ಹಾಕ್ರಿ, ಅದಕ್ಕೂ ಎಕ್ಸ್ ಹಾಕ್ರಿ. ಆಮೇಲೆ ಏಪ್ರಿಲ್ ಎಲ್ಲಿಗೆ ಬಂದು ನಿಂತದ, 80ದಿಂದ ಇಲ್ಲಿ 20, 100 100ಕ್ಕೆ ನಿಂತದ, ಅದನ್ನು 100. ಮತ್ತದು 60, 120, 80, 180ಕ್ಕೆ ನಿಂತದ ಮೇ. ಆಮೇಲೆ ಅವೆಲ್ಲ ಕೂಡ್ಸಿರು 950 ಆಗ್ಬೇಕು. ಆದ್ರೆ 950, 1, 2, 3, 4, 5 ತಿಂಗಳು ಉಳಿತ 950. ಎಕ್ಸ್ ಪ್ಲಸ್ ಎಕ್ಸ್ 2x ಪ್ಲಸ್ ಇದನ್ನ 3 ಸಂಖ್ಯೆ ಕೂಡ 460 ಇಸ್ಕೊಟ್ಟು 950. 2x ಇಸ್ಕೊಟ್ಟು 950 ಮೈನಸ್ ಪ್ಲಸ್ ಇದ್ದದ ಹಚ್ಚಿಕೊಟ್ಟು 460. 2x ಇಸ್ಕೊಟ್ಟು 490. x ಇಸ್ಕೊಟ್ಟು 490 ಡಿವೈಡೆಡ್ ಬೈ 2. 2 1 245. ಅಂದ್ರೆ ಫೆಬ್ರವರಿ ಮಾರ್ಚದ ಈಕ್ವಲ್ ಅದಂದ್ರೆ 245. ಅವ್ರು ಕೇಳಿದ್ದೆ ಅದ್ರದ್ದು ಫೆಬ್ರವರಿದು 245 ಅಂದ್ರು ಒಂದೇ, ಮಾರ್ಚದ 245 ಅಂದ್ರು ಒಂದೇ. ಉತ್ತರ ಸಂಖ್ಯೆ ಎ. ನಿಮಗೆಲ್ಲ ತಿಳಿದಂತ ಇದು ನಾವು ಗ್ರಾಫ್ ತೆಗೆದು ನಿಮ್ಗೆ ತಿಳಿಸ್ಬೇಕಾದ್ರೆ ಎಷ್ಟು ತ್ರಾಸ ಆಗ್ತದ. ನಾವು ಹೇಳೋದು ಲಕ್ಷ್ಯ ಕೊಟ್ಟು ನೋಡ್ರಿ, ಕಾಳಜಿ ಮಾಡ್ರಿ. ನವೋದಯ ಗಣಿತಗಳು ಯಾವ ಬರಂಗಿಲ್ಲ, ಪಟ್ ನಿಮ್ಗೆ ಯಾವ ಬರಂಗಿಲ್ಲ ಅದನ್ನಷ್ಟೇ ನೀವು ತೆಗೆದು ನೋಡ್ಬೋದು. ನಾಳೆ ನಿಮ್ಗೆ ಆ ವ್ಯವಸ್ಥೆ ಆಗುದದ. ಆಯಿತು ಅಂತಂದ್ರೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ಚೆನ್ನಾಗಿ ನೋಡ್ರಿ ಗಣಿತ. ಆಮೇಲೆ ಏನಾರ ತಪ್ಪಿದ್ರು ನೋಡ್ಕೊರಿ. ಅಂಕಿ ಸಂಖ್ಯೆಗಳು ತೆಗಿಬೇಕಾದ್ರೆ ಭಾಳ ತ್ರಾಸ ಆಗ್ತದೆ ಅಂದ್ರೆ ಪ್ರಯತ್ನ ಮಾಡಿ ತೆಗೆದಿರ್ತೀವಿ ನಿಮ್ಮ ಸಲುವಾಗಿ. ಚಂದ ನಮ್ಗೆ ಒಟ್ಟು ಶಿಸ್ತು ಕಾಣಿಸ್ಬೇಕು. ಕೈನಿಂದ ಏನ್ರ ತೆಗಿಯಲ್ಲ, ಹೆಚ್ಚು ಕಡಿಮೆ ಆಗಿತ್ತು, ಗ್ರಾಫ್ದೊಳಗೆ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಆಗಿತ್ತು, ಸ್ವಲ್ಪ ದೊಡ್ಡದಾಗ್ಯದ್ರಲ್ಲ ಸರ್ ಅನ್ಬಾರ್ದು, ತಿಳ್ಕೊಂಡು ಬಿಡ್ಬೇಕು. ತಾ ಅಂದ್ರೆ ತಾಕಂತ ತಿಳ್ಕೊಬೇಕು. ನೋಡ್ರಿ, ಚೆಂದಾಗಿ ನೋಡ್ಕೊರಿ ಗಣಿತ. ಲಾಸ್ಟ್ ಆದ್ರೆ 2018 ಮುಗೀತು. ಚೆಂದಾಗಿ ನಾ ಹೆಂಗೆ ತಿಳಿಸಿದ್ ನೋಡ್ರಿ.